ಇಂದಿನ ವಾಕ್ಯ ಫಿಲಿಪ್ಪಿಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ 20ನೇ ವಾಕ್ಯ. ನಾವಾದರೂ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು, ಉದ್ಧಾರಕರಾದ ಪ್ರಭು ಯೇಸು ಕ್ರಿಸ್ತರು ಪುನರಾಗಮಿಸುವುದು ಎಲ್ಲಿಂದಲೋ ಎಂದು ಎದುರು ನೋಡುತ್ತಿದ್ದೇವೆ. ಅವರು ಸಮಸ್ತವನ್ನ ಸ್ವಾಧೀನಪಡಿಸಿಕೊಳ್ಳುವರು. ನಶ್ವರವಾದ ನಮ್ಮ ದೀನ ದೇಹಗಳನ್ನು ತಮ್ಮ ಶಕ್ತಿಯಿಂದ ರೂಪಾಂತರಗೊಳಿಸಿ ತಮ್ಮ ತೇಜೋಮಯ ಶರೀರದಂತೆ ಮಾಡುವರು. ಪ್ರೈಸ್ ದ ಲಾರ್ಡ್. ನಮ್ಮ ದೀನ ಶರೀರಗಳನ್ನು ತಮ್ಮ ತೇಜೋಮಯ ಶರೀರದಂತೆ ಮಾಡುವರು. ಪ್ರಭು ಯೇಸು ಪುನರುತ್ಥಾನರಾಗಿದ್ದಾರೆ, ಜೀವಂತರಾಗಿದ್ದಾರೆ. ಎದುರು ನೋಡುತ್ತಿರುವ ನಾವು ಭರವಸೆ, ಕರುಣೆ, ಕೃಪೆ ಲಭಿಸಲಿ ಎಂದು ಕೇಳಿಕೊಡೋಣ. ಭರವಸೆಯಲ್ಲಿ ಜೀವಿಸೋಣ. ಪ್ರಭು ಯೇಸುವೆ ನಮ್ಮ ಉದ್ಧಾರಕ, ರಕ್ಷಕರು ಎನ್ನುವ ಭರವಸೆಯಲ್ಲಿ ಜೀವಿಸೋಣ, ಆರಾಧಿಸೋಣ. ಪ್ರಭುವಿನ ನಾಮಕ್ಕೆ ಸ್ತೋತ್ರ, ವಂದನೆ, ಆರಾಧನೆ ಸಲ್ಲಿಸೋಣ. ಹಾಲೆಲೂಯಾ, ಹಾಲೆಲೂಯಾ. ಪ್ರಭು ಯೇಸು ನಿಮ್ಮ ನಾಮಕ್ಕೆ ಸ್ತುತಿ, ಸ್ತೋತ್ರ, ವಂದನೆ. ಈ ಕ್ಷಣದಲ್ಲಿ ನಿಮ್ಮ ಆತ್ಮರನ್ನು ಕಳುಹಿಸಿರಿ, ಅಭಿಷೇಕಿಸಿರಿ, ಆರೋಗ್ಯ, ಸೌಖ್ಯ, ಆಶೀರ್ವಾದ, ವರದಾನ ಕರುಣಿಸಿರಿ. ಪಿತನ ಸುತನ ಪವಿತ್ರಾತ್ಮನ ನಾಮದಲ್ಲಿ.